ನಾನೇ ಇವರಿಗೆ ಹಗರ್ಭ ಶ್ರೀಮಂತ. ಇಲ್ಲಿ ನನ್ನದೇ ಅಧಿಕಾರ. ಸುತ್ತಮುತ್ತ 10 ಹಳ್ಳಿಗೆ ನಾನೇ ಪ್ರಧಾನ. ನಂಗೂ ಲಗಾಮಿಲ್ಲದೆ ನನ್ನ ಭಯದ ಮುಂದೆ ಯಾವ ಮಂದ ಮಗನನ್ನು ಎದುರು ನಿಲ್ಲಬಾರದು. ಇದೇ ಈ ರುದ್ರೇಗೌಡನ ನಿರ್ಧಾರ. ನನ್ನ ನಿರ್ಧಾರ ತಕ್ಕಂತೆ ನಡೆಯಬೇಕು ಈ ಊರಿನ ಜನ. ಇದಕ್ಕೇನಾದರೂ ತಪ್ಪಿ ನಡೆದರೆ ಅವರಿಗೆ ಈ ಭೂಮಿಯ ಋಣ. ಊರಲ್ಲಿ ಹರಳಿರುವ ಕುಸುಮಗಳ ವಾಸನೆಯನ್ನು ಮೂಸಿ ನೋಡಿದ ಈ ಶ್ರೀಮಂತ ಸರದಾರ ಓಹೋ, ಇವತ್ತು ನನ್ನ ಮಗಳು ಮಧುರ ಬೆಂಗಳೂರಿಂದ ಬರ್ತೀನಿ ಅಂತ ಫೋನ್ ಮಾಡಿದ್ದಳು. ಮರ್ತೇ ಬಿಟ್ಟಿದ್ಯಾ ಬಸಟ್ಟಿ? ಶೆಟ್ಟಿ ಯಾಕ್ರಿ ಅಪ್ಪ, ನನ್ನ ಹೆಸರು ಪುಗಶೆಟ್ಟಿ ಅಲ್ರಿ, ಬಸೆಟ್ಟಿ ಅಂತ ಐತಿ. ಲೇ ಬಸಟ್ಟಿ, ನನ್ನ ಮಗಳು ಬರ್ತೀನಿ ಅಂತ ಫೋನ್ ಮಾಡಿದ್ದಳು. ಕಾರ್ ಕಳಿಸು ಅಂತ ಹೇಳಿದ್ದ, ಕಳಿಸಿದ್ವೋ ಇಲ್ಲ ಅಥವಾ ಮಗನ? ಅವನು ವಯಸ್ಸಾಗಿ ನಿಮ್ಗೆ ಆಗ್ಬಿಡ್ತೈತಿ ನೋಡ್ರಿ. ಅವನು ಈ ಹಾಳಾದ ಪಕ್ಕೀರ ಅವನ್ ನೋಡ ಚಡದಾಗ ಅಲ್ಲಲ್ರಿ 70ರದ ವಿಷದಾಗ ಮರ್ತ ಬಿಟ್ಟಿನ್ರಿ ದನ್ಯರ. ಈಗ ಹೆಂಗ್ ಮಾಡಿದ್ರಿ ದನ್ಯರ? ಏನು ಹುಡುಕ್ತಿ? ಕಾರ್ ಎಲ್ಲೈತಿ ಅಂತಂದು ಹುಡುಕಾಕತ್ತೀನ್ರಿ. ಹರಟ್ಟಿ ನನ್ನ ಮಗನೇ, ನೀನೇ ಅನುಭವಿಸುವ ಕೊಡುವ ಶಿಕ್ಷೆ ಬಂದು ಬಸಟ್ಟಿ. ಒಂದು ಮಾತು ನೆನಪಿಟ್ಕೋ, ಇಲ್ಲಿ ನನ್ನ ಮಗಳಿಗೆ ಯಾವ ಕೊರತೆಯೂ ಬರಬಾರದು. ಅವಳು ಈ ರುದ್ರೇಗೌಡನ ಮಗಳು. ಈ ಊರಲ್ಲಿ ಹಾದು ಹೋಗುವಾಗ ಎಲ್ಲಾ ಜನರು ತಲೆ ತಗ್ಗಿಸಿ ನಡೆಯಲೇಬೇಕು. ಅವಳು ಕೈ ಮಾಡಿ ತೋರಿಸಿದ್ದು ಅವಳ ಹತ್ರ ಬಂದು ಬೀಳಬೇಕು. ಅವಳು ಈ ಊರಲ್ಲಿ ಮಹಾರಾಣಿ ರಾಣಿಗೆ ಬೆಳೆಯಬೇಕು. ಹೋಗಲಿ, ಹೇಗೆ ಹೋಗಿ ನನ್ನ ಮಗಳನ್ನು ಕರೆದುಕೊಂಡು ಬಾ. ಆಗ್ಲಿ ರೀ ಅಪ್ಪ. ಅಲ್ಲಿ ನೋಡ್ರಿ, ಯಾರ ಅಡಿಕೆ ಬ್ಯಾ ಹಾಕೊಂಡು ಕೂದ ತುಂಬರ ಬರಕತ್ತಾರಲ್ಲ ಅಲ್ಲಿ. ಹೇ ಬಸಟ್ಟಿ, ನನ್ನ ಮಗಳು ಮಧುರ ಅಂತ. ತಪ್ಪಾತ್ರಿ ಅಪ್ಪ, ಅದನ್ನ ತಪ್ಪಾತು. ಅವ್ರ ಸಣ್ಣ ವಯಸ್ಸಿನಾಗಿದ್ದ ನೋಡಿದ್ದೀನ್ರಿ, ಅದಕ್ಕ ಗುರ್ತತ್ಲಿಲ್ರಿ. ನೀವು ಮಾಡುವಂತ ಕೆಲಸನೇ ಅದು. ಎಷ್ಟೇ ಆಗ್ಲಿ ನಿಮಗೆ ವಯಸ್ಸಾಗಿದೆ ತಾನೇ. ಏನ್ ಹೇಳಿ, ಕಾರು ಕಳಿಸ್ತೀನಿ ಅಂತ ಹೇಳಿದವರು ಕಾರಿಗೆ ಕೊಟ್ಟು ಕಳಿಸ್ಲಿಲ್ಲಲ್ಲ. ಅದು ಹೋಗ್ಲಿ, ನೀವು ಹೇಗೆ ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಆರಾಮದೇನಮ್ಮ, ನೀನು ಹೇಗಿದೀಯಾ? ನಾನು ಚೆನ್ನಾಗಿರ್ವಪ್ಪ.
ಹಾ ರಾಮು ಆ ಬ್ಯಾಗ್ ಒಳಗೆ ಬಾ. ಸರಿ ಮೇಡಮ್. ನನ್ನ ಮಗನಿಗೆ ಪ್ರೇಮದ ಬಲೆ ಬೀಸಿದಂತೆ ಕಾಣುತ್ತದೆ. ಈ ಮಗನಿಗೆ ಸರಿ ಹಾಗೆ ಅವಮಾನ ಮಾಡಿ ಕಳಿಸಲೇಬೇಕು. ಅಂದಾಗ ನನ್ನ ಮಗಳ ತಂಟೆಕ್ಕೆ ಬರುವುದಿಲ್ಲ. ಏನ್ ಡ್ಯಾಡಿ ಏನು ವಿಚಾರ ಮಾಡೋಗಿ ಕಾಡ್ತಾ ಇದ್ದಲ್ಲ, ಏನು ವಿಚಾರ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ಏನಿಲ್ಲ. ಮೇಡಮ್, ನನ್ನ 10 ರೂಪಾಯಿ ಕೂಲಿ ಕೊಟ್ಟರೆ ನಾನು ಹೋಗಿ ಬಿಡ್ತೀನಿ. ಆಗ್ಲಿ ರಾಮು. ಹಾ ರಾಮು ತೆಗೆದುಕೊ. ಲೇ, ನೀ ದಶರಥನ ಮಗ ರಾಮು ಅಲ್ಲವೇ? ನೀನು ಕೂಲಿ ಕೆಲಸ ಮಾಡ್ತೀಯಾ? ಛೇ ಛೇ. ಹೌದು ಸರ್, ಅದು ನನ್ನ ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸ. ಹಾ, ನಿಮ್ಮ ಕೆಲಸ ಏನಾದರೂ ಇದ್ದರೆ ಹೇಳಿ.